ನೋಡಿ, ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತು ಲೋಕಸಭಾ ಚುನಾವಣೆಗೆ ಜನರು ಎಲ್ಲ ಮತದಾನ ಕೇಂದ್ರಗಳಿಗೆ ತೆರಳಿ ಮತದಾನ ಮಾಡ್ತಾ ಇದ್ದಾರೆ. ಚನ್ನಗಿರಿ ಪಟ್ಟಣದ ಸರ್ಕಾರಿ ಬಾಲಿಕಾ ಪ್ರೌಢಶಾಲಾ ಆವರಣದಲ್ಲಿ ಒಂದು ಪಿಂಕ್ ಮತಗಟ್ಟೆ ಕೇಂದ್ರ ಹಾಗೂ ಹಸಿರು ಮತಗಟ್ಟೆ ಕೇಂದ್ರವನ್ನು ತೆರೆಯಲಾಗಿದೆ. ಜನರು ಏನಪ್ಪ ಹೇಳ್ತಿದ್ದಾರೆ ಅಂತಂದರೆ, ಈ ಬಾರಿ ಚುನಾವಣೆ ಒಂದು ವಿಶೇಷವಾದ ಚುನಾವಣೆಯಾಗಿದ್ದು ಇಡೀ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವುದೇ ಪಕ್ಷಗಳು ಸಹ ಮದ್ಯವನ್ನು ಹಂಚಿಲ್ಲ ಅಂತ ಹೇಳ್ತಾ ಇದ್ದಾರೆ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು. ಆದರೆ ಹಣ ಮಾತ್ರ ಎಗಿಲ್ಲದೆ ಸಾಗಿದೆ, ಹಣದ ಹೊಳೆ ಹರಿತಾ ಇದೆ. ಈ ಚುನಾವಣೆಯಲ್ಲಿ ಏನಪ್ಪ ಅಂತಂದರೆ ಚನ್ನಗಿರಿಯಂತಹ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮದ್ಯವನ್ನು ಹಂಚದೇ ಇರೋದೇ ಒಂದು ವಿಶೇಷ ಅಂತ ಹೇಳ್ತಾ ಆದ್ಯ ನ್ಯೂಸ್ನೊಂದಿಗೆ ಸತೀಶ್ ಪವಾರ್, ಚನ್ನಗಿರಿಯಿಂದ. ಕೆಲಸ ಬೆಳಗ್ಗೆ ಅಡಿಗೆ ರಜೆ ಇದೆಯಾ? ಭಾಳ ಕಷ್ಟಪಟ್ಟಿದ್ದಾರೆ ಇವರು. ಇದೊಂದು ವಿಶೇಷವಾದ ಸಂದರ್ಭ. ಎಷ್ಟು ವಯಸ್ಸು? ಕಷ್ಟ ಆಯ್ತಲ್ಲಪ್ಪ. ಭಾರತದ ಸಾರ್ವತ್ರಿಕ ಚುನಾವಣೆ ಈಗಾಗಲೇ ನಡೆಯುತ್ತಿದ್ದು, ಇಂದು ಮೇ 7ನೇ ತಾರೀಕು ಕರ್ನಾಟಕದಲ್ಲಿ 2ನೇ ಹಂತದ್ದು, ಭಾರತದಲ್ಲಿ 3ನೇ ಹಂತದ ಚುನಾವಣೆ ನಡೀತಾ ಇದೆ. ಪ್ರತಿಯೊಬ್ಬ ಭಾರತೀಯನು ತನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು ಅನ್ನೋದಾದರೆ ನಮ್ಮ ಮತವನ್ನು ಚಲಾಯಿಸುವುದರ ಮೂಲಕ ನಮ್ಮ ಜನಪ್ರತಿನಿಧಿಯನ್ನು, ವಿಶೇಷವಾಗಿ ಜನರ ಬಗ್ಗೆ ಕಾಳಜಿ, ನಾಡು ಮತ್ತು ರಾಷ್ಟ್ರದ ಬಗ್ಗೆ ಕಾಳಜಿ ಇರುವಂಥ ವ್ಯಕ್ತಿಯನ್ನು ನಮ್ಮ ಪ್ರತಿನಿಧಿಯನ್ನಾಗಿ ಆರಿಸಿ ಅವರು ಸಂಸತ್ತಿನಲ್ಲಿ ನಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡಿ ನ್ಯಾಯವನ್ನು ಒದಗಿಸುವಂಥ ಕೆಲಸ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ
ಇವತ್ತು ಇಡೀ ರಾಜ್ಯದಾದ್ಯಂತ ಅಥವಾ ದೇಶದಾದ್ಯಂತ ಚುನಾವಣೆ ನಡೀತಾ ಇರೋದು. ಹೀಗಾಗಿ ಯಾರೂ ಕೂಡ ಮತದಾನಕ್ಕೆ ಗೈರು ಹಾಜರು ಆಗುವುದರ ಮೂಲಕ ಇದಕ್ಕೆ ನಿರ್ಲಕ್ಷ್ಯವನ್ನು ತೋರಿಸದೆ ನಾವೆಲ್ಲರೂ ಕೂಡ ಜವಾಬ್ದಾರಿಯುತವಾಗಿರ್ತಕ್ಕಂಥ ಮತದಾರರು ಅಂತೇಳಿ ತೋರಿಸ್ಬೇಕು ಅನ್ನೋದಾದರೆ ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನು ಮತ ಹಾಕುವುದರ ಮೂಲಕ ಇದನ್ನು ನಿಭಾಯಿಸಬೇಕು. ಯಾವುದೇ ರೀತಿಯಾಗಿರುವಂಥ ಪ್ರಲೋಭನೆಗಳಿಗೆ ಜೊತೆಗೆ ಆಮಿಷಗಳಿಗೆ ಒಳಗಾಗದೆ ನಮ್ಮ ಹಕ್ಕು ನಮ್ಮ ಮತ ಈ ರೀತಿಯಾಗಿರ್ತಕ್ಕಂಥ ಭಾವನೆಯನ್ನು ಇಟ್ಕೊಂಡ್ರೆ ನಮ್ಮ ಜನಪ್ರತಿನಿಧಿಗಳಿಗೆ ತಮ್ಮದೇ ಆಗಿರುವಂಥ ಜವಾಬ್ದಾರಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾಡಿನ ಪ್ರತಿಯೊಬ್ಬ ನಾಗರಿಕ ಪ್ರಜೆಯು ಮತವನ್ನು ಹಾಕುವುದರ ಮೂಲಕ ನಮ್ಮ ಜವಾಬ್ದಾರಿಯನ್ನು ತೋರಿಸಬೇಕು, ನಮ್ಮ ಕರ್ತವ್ಯವನ್ನು ಮೆರೆಯಬೇಕು ಅನ್ನೋದು ನಮ್ಮ ಅಪೇಕ್ಷೆ.